ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ಹೋದ್ಲಿ ಇವಳು? ಈ ಕಾರು ಈ ಕಡೆ ತಾನೇ ಹೋಯ್ತು. ಅವಳು ನಂದಿನಿನಾ? ಆದ್ರೆ ನಂದಿನಿ ಇಲ್ಲಿರೋಕ್ ಹೇಗ್ ಸಾಧ್ಯ? ನನಗೆ ನಂಬಿಕೆನೇ ಆಗ್ತಿಲ್ಲ. ಇದ್ಯಾವುದು ಕನ್ಸಲ್ಲ ತಾನೆ? ಅಲ್ಲ, ಮತ್ತೆ ನನ್ನ ಜೀವನದಲ್ಲಿ ಅವಳನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಬಿಡಬಾರ್ದು ಅವಳನ್ನ. ಮೇಡಮ್, ಏನ್ ಮೇಡಮ್ ನೀವಿಲ್ಲಿ? ಅದು ಅಲ್ಲ ಮೇಡಮ್, ಇಂಥ ಗಲ್ಲಿ ರೋಡಲ್ಲಿ ಓಡಾಡ್ತಿದ್ರಲ್ಲ, ಏನ್ ವಿಷಯ? ಇವನು ಇಲ್ಲಿದ್ದಾನೆ ಅಂದಮೇಲೆ ಅವಳು ನಂದಿನಿನೇ ಅನ್ನೋದ್ರಲ್ಲೇ ಅನುಮಾನನೇ ಇಲ್ಲ. ಮೇಡಮ್, ಯಾರನ್ನ ಹುಡುಕ್ತಾ ಇದ್ದೀರಾ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇದೆಲ್ಲ ಬಡವರು ಓಡಾಡೋ ಬೀದಿ ಮೇಡಮ್. ನನ್ನಂತವನು ಇಲ್ಲಿ ಓಡಾಡಿದ್ರೆ ಆಶ್ಚರ್ಯ ಏನಿಲ್ಲ. ಆದರೆ ನಿಮ್ಮಂಥ ದೊಡ್ಡವರು ಇಲ್ಲಿ ಓಡಾಡ್ತಿದ್ರಲ್ಲ, ಅದೇ ಆಶ್ಚರ್ಯ ಆಗ್ತಾ ಇದೆ. ನಿಮಗೇನು ಕೆಲಸ ಮೇಡಮ್? ಯಾರನ್ನು ಹುಡುಕ್ತಾ ಇದ್ರಿ? ಯಾರನ್ನು ಹುಡುಕ್ತಿಲ್ಲ, ಸುಮ್ಮನೆ ಬಂದೆ ಅಷ್ಟೇ. ಯಾಕೆ ಮೇಡಮ್ ಇಷ್ಟೊಂದು ಬೇರ್ತಾ ಇದ್ದೀರಾ? ಬಿಸಿಲಲ್ಲಿ ಓಡ್ ಬಂದ್ರಾ? ನನಗೆ ಓಡ್ಕೊಂಬರೋ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಕಾರಿದೆ. ಅದನ್ನೇ ಮೇಡಮ್ ಕೇಳ್ತಾ ಇರೋದು. ಕಾರ್ ಇಟ್ಕೊಂಡು ಇಲ್ಲಿ ಯಾಕೆ ಓಡಾಡ್ತಿದ್ದೀರಾ ಅಂತ. ಧ್ವನಿ ನಡುಗ್ತಾ ಇದೆ, ಮುಖದಲ್ಲಿ ಬೇವ್ರು ಕಾಣ್ತಾ ಇದೆ. ಈ ಥರ ಆಗೋದು ಆಯಾಸ ಆದಾಗ, ಇಲ್ಲ ಆತಂಕ ಆದಾಗ. ನೋಡು, ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಿದ್ಯಾ? ನನಗೇನೋ ಒಂದ್ ಸ್ವಲ್ಪ ಕೆಲಸ ಆಯ್ತು, ನಾನು ಬಂದೆ. ಅದಕ್ಕೆ ಯಾಕೆ ನಿನ್ ತಲಹರಟೆಲ್ಲ ಮಾತಾಡ್ತಿದ್ಯಾ? ಮೇಡಮ್ 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 ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೀವು ಇಷ್ಟೊಂದು ಬೇಜಾರಾದ್ರೆ ಹೆಂಗೆ? ಅಮ್ಮ ಏನಮ್ಮ ಇದೆ? ನೋಡಿದ್ರಾ, ನಾನು ಇವ್ರ ಹತ್ರ ಮಾತಾಡೋಣ ಅಂತ ಬಂದೆ. ಇವ್ರ ಹತ್ರ ಕ್ಷಮೆ ಕೇಳಿ ನಗ್ನಗ್ತಾ ಇವ್ರಿಗೆ ಸಹಾಯ ಮಾಡೋಣ ಅಂತ ಬಂದಿತ್ತು. ಆದ್ರೆ ಇವರು ನನಗೆ ಯಾವಾಗ್ಲೂ ಬೈತಾನೆ ಇರ್ತಾರೆ. ಕೇಳಿಸ್ಕೊಂಡೇನೋ ಸುಬ್ರಹ್ಮಣ್ಯ, ನೀನ್ ಹೆಂಡತಿ ಹೇಳ್ತಿರೋ ಮಾತು? ಅಲ್ಲ, ನನ್ ಮುಂದೆ ನನ್ನ ಬಗ್ಗೆನೆ ನಿನ್ನ ಹತ್ರ ಚಾಡಿ ಹೇಳ್ತಾ ಇರೋದು. ದೊಡ್ಡವರಾಗಿ ಒಂದ್ ಮಾತು ಹೇಳಂಗಿಲ್ವೇನೋ? ಮೇಡಮ್, ದೊಡ್ಡವರಾಗಿ ಅಮ್ಮ ಒಂದ್ ಮಾತು. ಆಯ್ತು ಬಿಡಿ, ಹೋಗ್ಲಿ ಬಿಡಿ. ಸಹಿಸ್ಕೋಬೇಕು ತಾನೆ, ಸಹಿಸ್ಕೋತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಸಹಿಸ್ಕೊತಿರೋದು ನಾನು. ಸುಬ್ರಹ್ಮಣ್ಯ ನೋಡು ಎಷ್ಟು ಮಾತಾಡ್ತಾ ಇದ್ದಾರೆ ಅಂತ. ನಿನ್ ಹೆಂಡತಿಗೆ ಅದೇನ್ ಬುದ್ಧಿ ಹೇಳ್ತೀಯೋ ಹೇಳು. ನಾನಂತೂ ಮಾತಾಡಕ್ಕಾಗಲ್ಲ. ಹಿಂಗ್ ಹೇಳಕ್ಕಾಗಲ್ಲ ಅಂದ್ಮೇಲೆ ನಾನೇ ಕಿಲ್ಲಿರ್ಬೇಕು? ಅಮ್ಮ ಒಂದ್ ನಿಮಿಷ. ಮೇಡಮ್, ಅಮ್ಮ ಹಾಗೆ ತಾನೆ, ಅವ್ರು ಸ್ವಲ್ಪ ಹೊರಟೆ ತಾನೆ, ಅವ್ರು ಮಾತಾಡೋದೇ ಹಂಗಲ್ವಾ? ನೀವು ಇಷ್ಟು ದಿನ ಅರ್ಥ ಮಾಡ್ಕೋತಾ ಇದ್ರಿ, ಇವಾಗ ಏನ್ ಮೇಡಮ್? ಎಷ್ಟು ದಿನ ಅಂತ ಅರ್ಥ ಮಾಡ್ಕೊಳ್ಳಿ ಸುಬ್ಬು? ಅಲ್ಲ, ಪ್ರೀತಿಯಿಂದ ನೀನ್ ಯಾರತ್ರ ಆದ್ರೂ ಹೋದಾಗ ಅವರು ನಿನಗ್ ಬೈದ್ರೆ ನಿನಗೆ ಎಷ್ಟು ಹರ್ಟ್ ಆಗುತ್ತೆ ಹೇಳು? ಇದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡು. ಆದ್ರೆ ನಾನು ಈ ಮನೆಯಲ್ಲಿ ಅನುಭವಿಸ್ತಾ ಇರೋದೇ ಅದು. ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ಅತ್ತೆ. ಪ್ರೀತಿಯಿಂದ ಹತ್ರ ಬಂದಾಗ ದೂರ ತಳ್ಳೋದಾಗ್ಲಿ ಮಾಡಿದ್ರೆ ಮನಸ್ಸು ಎಷ್ಟು ಗೊಳು ಅನ್ನತ್ತೆ ಅಂತ ಗೊತ್ತಾ ನಿನಗೆ? ನನ್ ಕಣ್ಣಲ್ಲಿ ಬರೋ ನೀರಂತೂ ನಿನಗೆ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ನನ್ನ ಮನಸ್ಸಲ್ಲಿ ಧಾರಾಕಾರವಾಗಿ ಬರ್ತಿದ್ಯಲ್ಲ ಕಣ್ಣೀರು, ಅದು ನಿನಗೆ ಅರ್ಥ ಆಗ್ತಿಲ್ವಾ? ಮೇಡಮ್ ಅರ್ಥ ಆಗುತ್ತೆ ಮೇಡಮ್. ನಿಮಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ನೀವು ಬೇಜಾರಾದಾಗೆಲ್ಲ, ಖುಷಿಯಾದಾಗೆಲ್ಲ ಎಕ್ಸೈಟ್ ಆಗ್ತಿರಲ್ಲ, ಅದೇ ಪ್ರಾಬ್ಲಮ್ ಆಗ್ತಿರೋದು ಮೇಡಮ್. ಅದೇ ಕಷ್ಟ ನೋಡಿ. ಅಮ್ಮನ ಮಧ್ಯ, ನಿಮ್ಮ ಮಧ್ಯ ಅದೇನೇ ಜಗಳ ಆದರೂ ನೀವೇ ಸಾಲ್ವ್ ಮಾಡ್ಕೋಬೇಕು. ಮಧ್ಯ ನನ್ನ ಕೇಳಿದ್ರೆ ನಾನೇನು ಹೇಳೋಕ್ಕಾಗುತ್ತೆ ಹೇಳಿ? ಅದು ಅಲ್ಲದೆ ಅಮ್ಮನ ಎದುರುಗಡೆ ನೀವು ಬಂದು
ಅಮ್ಮ ಅದೇನು ಅನ್ಕೊಂಡಿರ್ತಾರೋ ಏನೋ. ಅಯ್ಯೋ ಹೌದಲ್ವಾ ಸುಬ್ಬು, ಒಂದು ಕೆಲಸ ಮಾಡೋಣ ಬಾ, ಹೋಗಿ ಕ್ಷಮೆ ಕೇಳೋಣ ಅತ್ತೆ ಹತ್ರ. ಬೇಡ 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 ಬೇಡ, ನಾವು ಮತ್ತೆ ಹೋಗಿ ಅಮ್ಮ ಮತ್ತೆ ನಿಮಗೆ ಬೈದು ನೀವು ಮತ್ತೆ ನಾನೇ ಹೋಗ್ತೀನಿ ಮೇಡಮ್, ನೀವಿಲ್ಲ ರೀ. ಅಮ್ಮ ಅಲ್ಲ ಅಮ್ಮ, ಹೋಗ್ಲಿ ಬಿಡು, ಅತ್ತೆ ಇಲ್ಲದೆ ಇದ್ದಾಗಲೇ ನಿನ್ನ ಅಪ್ಕೋತೀನಿ. ಹೆದರ್ ಪುಕ್ಲ. ಹಬ್ಬ, ನಾನು ಅತ್ತೆ ಕ್ಲೋಸ್ ಆಗಿದ್ದೀವಿ ಅಂತ ಸುಬ್ಬುಗ್ ಗೊತ್ತಾಗ್ಲಿಲ್ಲ. ಇದೊಂಥರ ಮಜವಾಗಿದೆ. ಅಮ್ಮ ನಿತ್ಕೋ. ಅಯ್ಯೋ ಇವಳು ಯಾಕೆ ಕರಿತಾಳೆ, ಇನ್ನೇನು ಕೇಳ್ತಾಳೆ, ಯಾವಾಗ ನೋಡಿದ್ರು ಶ್ರಾವಣಿ ಅಮ್ಮನ ಬೇದ್ರಲ್ಲಿ ಇರ್ತಾನೆ. ಅಮ್ಮ ನೀನ್ ಆಗ್ಲೇ ಸುಬ್ಬು ಮತ್ತೆ ಶ್ರಾವಣಿ ಬಂದಾಗ ಏನ್ ಮಾತಾಡ್ದೆ? ಏನು ಮಾತಾಡ್ದೆ ಅಂತ ನೀನೇ ನೋಡ್ದಲ್ಲಿ, ನೀನು ಹೇಳ್ದಂಗೆ ಬೈದೆ ಅಲ್ವಾ? ಅದಲ್ಲಮ್ಮ, ನೀನ್ ಮಾತಿನ ಮಧ್ಯದಲ್ಲಿ ಆ ಶ್ರಾವಣಿನ ಸೊಸೆ ಅಂತ ಪದೇ ಪದೇ ಹೇಳ್ದೆ ತಾನೆ. ಅಷ್ಟೇ ಅಲ್ದೆ ಸುಬ್ಬುಗೆ ನಿನ್ ಹೆಂಡತಿ ಅನ್ನೋ ತರ ಮಾತಾಡ್ದೆ ತಾನೆ. ಅಯ್ಯಯ್ಯೋ ಸಿಗಾಕೊಂಡ್ಬಿಟ್ನಾ? ಹೇಳಮ್ಮ, ಅವಳನ್ನ ಸೊಸೆ ಅಂತ ಮಾತಾಡ್ದ್ಯಾ? ಏನು ಸೊಸೆ ಅಂತಾನ? ಹೋಗು, ನೀನೇನಂತ ಕೇಳಿಸ್ಕೊಂಡಿ ಏನೋ. ನಾನು ವರ್ಧನಿಗೆ ಮಾತ್ರ ಅತ್ತೆ. ಮತ್ತೆ ಸುಬ್ಬುಗೆ ನಿನ್ ಹೆಂಡತಿ ಹೇಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ಯಲ್ಲಮ್ಮ. ಅವಳನ್ನ ಸುಬ್ಬು ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ನಿನ್ ಸೊಸೆ ಅಂತ ಒಪ್ಕೊಂಡ್ ಹಾಗಾಗಲ್ವಾ? ಇವಳ್ದು ಯಾಕೋ ಅತಿ ಆಯ್ತು, ಬರ್ತಾ ಬರ್ತಾ ವಿಚಿತ್ರವಾಗಿ ಯೋಚನೆ ಮಾಡ್ತಾಳೆ. ನೀನ್ ಈ ತರ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಮ್ಮ, ಹೌದು ತಾನೆ? ಹಾ, ಅಯ್ಯೋ ದೇವ್ರೆ, ನನ್ನ ಬುದ್ಧಿಗೆ ಅದನ್ನೆಲ್ಲ ಒಳಿಲೇ ಇಲ್ಲ. ಹಂಗೆಲ್ಲ ಮಾತಾಡ್ಬಿಟ್ನಾ ನಾನು? ಅಲ್ಲ, ಕೋಪದಲ್ಲಿ ನನ್ನ ಬಾಯಲ್ಲಿ ಏನು ಬರುತ್ತೆ, ಏನು ಮಾತಾಡಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಅಪ್ಪಿ ತಪ್ಪಿನೂ ನಾನು ಹಂಗೆಲ್ಲ ಮಾತಾಡಬಾರ್ದು. ಹಂಗೇನಾರ ಮಾತಾಡಿದ್ರೆ ನೀನೇ ತಿದ್ದಿ ಸರಿ ಮಾಡು. ಕೋಪದಲ್ಲಿ ಅದೇನೇನು ಮಾತಾಡ್ತೀನಿ ಅಂತಾನೆ ಗೊತ್ತಾಗಲ್ಲ ನನಗೆ. ಥೂ 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 ಥೂ. ಅಮ್ಮ ತಪ್ಪಾಯ್ತು ಅಂತ ಒಪ್ಕೊಂಡ್ಲು, ಇಲ್ಲ ಇದೇ ತಪ್ಪನ್ನ ಪದೇ ಪದೇ ಮಾಡ್ತಿರ್ತೀನಿ ಅಂತ ಹೇಳಿದ್ಲು. ಯಾಕೋ ಅಮ್ಮನ ಮಾತಲ್ಲಿ ಎರಡು ಅರ್ಥ ಇದೆ ಅಂತ ಅನಿಸ್ತಿದೆ ಅಲ್ಲ. ಸ್ಲೇಟ್ ಮ್ಯಾಜಿಕಲ್ ಸ್ಲೇಟ್ ಹಾಟ್ ಡಿಜಿಟಲ್ ಸ್ಲೇಟ್. ಕಾಲೆಲ್ಲ ರೋಗೋದ್ಬಿಟ್ಟು ಕಣ ಮಮ್ಮಿ, ನಮ್ ಜನನೇ ಅಷ್ಟು ಮಮ್ಮಿ. 50 ರೂಪಾಯಿ ಪ್ರಾಡಕ್ಟ್ಗೆ 200 ರೂಪಾಯಿ ಅಂತ ಹೇಳಿ 50% ಡಿಸ್ಕೌಂಟ್ ಅಂತ ಹೇಳಿ 100 ರೂಪಾಯಿ ಮಾಡಿದ್ರು ಜನ ತಗತಾರೆ. 50 ರೂಪಾಯಿ ಲಾಭದಲ್ಲಿ ಇರ್ತೀವಿ, ನಮ್ ಜನ ಸುಮ್ಮನೆ ತಗತವೆ. ದರಿದ್ರ ನಮಗೂ ಅಂತ ಜನನೇ ಬೇಕಲ್ವೇನೋ. ಒಟ್ಟಾರೆ ನಮ್ ಬಿಸ್ನೆಸ್ ಚೆನ್ನಾಗ್ ನಡೀತಿದೆ ಅಲ್ವಾ ಮಮ್ಮಿ? ಸೂಪರ್ ಆಗಿ ಮಾಡ್ತಿದ್ವಿ ನೋಡು. ಎಲ್ಲ ಖಾಲಿ ಲಾಸ್ಟ್ ಇದೊಂದು ಸ್ಲೇಟ್ ಇರೋದು, ಇದೊಂದೊಂದು ಮಾರ್ಬಿಟ್ಟು ಶಿವ ಅಂತ ಮನೆ ಕಡೆ ಹಂಗೆ ಓದ್ತಾ ಇರೋದು. ಆದ್ರೂ ಕಣಲ್ಲೇ ದರಿದ್ರ, ಹೇಳ ಮಮ್ಮಿ, ಈ ಕೋಟಿ ಡೀಲ್ ಅಂತ ಹೇಳಿ ಈ ಮ್ಯಾಜಿಕಲ್ ಸ್ಲೇಟ್ ಬನ್ನಿ ಡಿಜಿಟಲ್ ಸ್ಲೇಟ್ ಅಂತ ಹೇಳಿ ಬೀದಿಯಲ್ಲಿ ಮಾರೋ ತರ ಆಗ್ಬಿಡ್ತಲ್ಲೋ ಜೀವನ. ಮಮ್ಮಿ ನಿನಗೆ ಗೊತ್ತಿಲ್ಲ, ಅಲ್ಲೇ ಇರೋದು. ನೋಡು ಮಮ್ಮಿ, ಕೋಟಿ ಆಗ್ಬೇಕು ಅಂತಂದ್ರೆ 7 ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.